ವೆಲ್ಕಮ್ ಟು ಮೈ ಚಾನಲ್. ಸೊ ನಾನು ಈ ಟ್ರೇಡ್ನ ಬಿಟ್ಕಾಯಿನ್ ಅಲ್ಲಿ ತಗೊಂಡಿದ್ದೀನಿ. ಸೊ ದಿಸ್ ಟ್ರೇಡ್ ಇಸ್ ಟೇಕನ್ ಆನ್ 28th ಆಫ್ ಡಿಸೆಂಬರ್ 2025. ಓಕೆನಾ? ಸೊ ಟ್ರೇಡ್ದು ಲಾಜಿಕ್ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಂದು ಎಂಟ್ರಿ ಪಾಯಿಂಟ್ ಆ್ಯಂಡ್ ಎಕ್ಸಿಟ್ ಪಾಯಿಂಟ್ ಎಲ್ಲಿದೆ ಅಂತ ನಾನು ಹೇಳ್ತೀನಿ. ಹಾಗೆ ನನ್ನ ಟಾರ್ಗೆಟ್ ಎಲ್ಲಿ ಅಂತ ಹೇಳ್ತೀನಿ. ಸೊ ಎಂಟ್ರಿ ಬಂದು ಈ ಝೋನ್, ದಟ್ ಈಸ್ 87,662. ಇದು ನಾನು ಡೆಲ್ಟಾ ಎಕ್ಸ್ಚೇಂಜಲ್ಲಿ ನಾನು ಟ್ರೇಡ್ ಮಾಡ್ತಾ ಇರೋದು. ಸೊ ಎನಿಬಡಿ ವಾಂಟ್ಸ್ ಟು ಓಪನ್ ಎನ್ ಡಿಮ್ಯಾಟ್ ಅಕೌಂಟ್, ಸೊ ನೀವು ಡೆಲ್ಟಾ ಎಕ್ಸ್ಚೇಂಜ್ನ ಯೂಸ್ ಮಾಡ್ಬೋದು. ಲಿಂಕ್ ವಿಲ್ ಬಿ ಇನ್ ದ ಡಿಸ್ಕ್ರಿಪ್ಷನ್. ಓಕೆನಾ? ದಿಸ್ ಈಸ್ ಮೈ ಎಂಟ್ರಿ ಪಾಯಿಂಟ್, ದಿಸ್ ಈಸ್ ಮೈ ಟಾರ್ಗೆಟ್ ಆ್ಯಂಡ್ ದಿಸ್ ಈಸ್ ಮೈ ಸ್ಟಾಪ್ ಲಾಸ್. ಸೊ ಸ್ಟಾಪ್ ಲಾಸ್ ಬಂದು ಈ ಕ್ಯಾಂಡಲ್ದು, ಅಂದರೆ ಈ ಸಪೋರ್ಟ್ ಝೋನ್ ಹತ್ರ ನಂದು ಸ್ಟಾಪ್ ಲಾಸ್ ಇದೆ, ದಟ್ ಈಸ್ 87,576. ಟಾರ್ಗೆಟ್ ಬಂದು ಈ ಟಾಪ್, ದಟ್ ಈಸ್ 87,758. ಓಕೆನಾ? ಸೊ ನಾನು ಏನಕ್ಕೆ ಈ ಟ್ರೇಡು ತಗೊಂಡೆ ಅನ್ನೋದು, ಏನಕ್ಕೆ ಬೈ ಪೊಸಿಷನಲ್ಲಿ ಎಂಟ್ರಾದೆ ಅನ್ನೋದನ್ನ ನಾನು ನಿಮಗೆ ಟ್ರೇಡಿಂಗ್ ವ್ಯೂ ಚಾರ್ಟಲ್ಲಿ ಹೇಳ್ತೀನಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ಟ್ರೇಡಿಂಗ್ ವ್ಯೂ ಪ್ಲಾಟ್ಫಾರ್ಮ್. ಓಕೆನಾ? ಸೊ ಗೈಸ್, ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡಿ, ನಾವು ಇಲ್ಲಿಂದ, ಓಕೆನಾ, ಈ ಥರ ಒಂದು ಟ್ರೆಂಡ್ ಲೈನ್ ಹಿಡಿದ್ರೆ ನೋಡಿ, ದಿಸ್ ಟ್ರೆಂಡ್ ಲೈನ್ ವಾಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಅರ್ಥ ಆಯ್ತಾ? ಸಪೋರ್ಟ್ ಆಗಿ ಆ್ಯಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ನೋಡಿ, ಈ ಪಾಯಿಂಟಲ್ಲಿ ಸಪೋರ್ಟು ಬ್ರೇಕ್ ಆಗಿದೆ. ಅರ್ಥ ಆಯ್ತಾ? ಸಪೋರ್ಟ್ ಝೋನ್ ಬ್ರೇಕ್ ಆಗಿದೆ, ಅಂದರೆ ಟ್ರೆಂಡ್ ಲೈನ್ ಬ್ರೇಕ್ ಆಗಿದೆ. ಬಟ್ ಇಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಏನು ಮಾಡಬೇಕಂದ್ರೆ, ಈ ಸಪೋರ್ಟ್ ಝೋನಲ್ಲಿ ಸೆಲ್ಲರ್ಸ್ನ ಇನ್ವೈಟ್ ಮಾಡಿದೆ. ಅರ್ಥ ಆಯ್ತಾ? ಸೆಲ್ಲರ್ಸ್ ಇನ್ವೈಟ್ ಆಗಿ, ಸೊ ಇಲ್ಲಿ ನೋಡಿ, ನೀವು ಸೆಲ್ಲರ್ಸ್ ಅವ್ರದ್ದು ಸ್ಟಾಪ್ ಲಾಸ್ ತಿಂದಿದೆ. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇನ್ನೊಂದೇನಪ್ಪ ಅಂದರೆ ನೋಡಿ, ನಾವು ಈ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿದ್ರೆ, ಇದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ಇದು ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಹಾಗೆಯೇ ಈ ಪಾಯಿಂಟಲ್ಲಿ ನೋಡಿ, ಇಲ್ಲಿ ಬ್ರೇಕ್ಔಟ್ ಕೊಟ್ಟಿದೆ. ಇದು ರೀಟೆಸ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಈ ರೀಟೆಸ್ಟ್ ಎಲ್ಲಿವರೆಗೂ ಆಗಿದೆ ಅಂತ ನೋಡೋದಾದರೆ ನಾನು ಫಿಬೋನಾಚಿ ಹಾಕ್ತೀನಿ ನಿಮಗೆ. ಓಕೆನಾ? ಸೊ ಗೈಸ್, ಫಿಬೋನಾಚಿನ ನೋಡಿ, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು. ಫಿಬೋನಾಚಿದು ಗೋಲ್ಡನ್ ರೇಷೋ, ದಟ್ ಈಸ್ 618 ಲೆವೆಲ್ಸ್. 618 ಲೆವೆಲ್ಸ್ವರೆಗೂ ರೀಟೆಸ್ಟ್ ಆಗಿದೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಮೈ ರೀಸನ್ ಫಾರ್ ಬೈಯಿಂಗ್. ಸೊ ನೋಡಿ, ನಾನು ಬೈ ಎಕ್ಸಾಕ್ಟ್ ಇದೇ ಲೆವೆಲ್ಸಿಂದ ಇದು ಗ್ರೀನ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ಸೊ ಇದು ನಂದು ರೀಸನ್ನು. ಸಿಂಪಲಾಗಿ ಹೇಳ್ಬೇಕಂದ್ರೆ, ಇಲ್ಲಿ ನೋಡಿ, ಇದು ಬ್ರೇಕ್ಔಟ್, ಇದು ರೀಟೆಸ್ಟ್. ಕನ್ಫರ್ಮೇಷನ್ ನಂಬರ್ 1 ಏನಪ್ಪ ಅಂದರೆ, ಇದು ಬ್ರೇಕ್ಔಟ್ ಆಯಿತು, ರೀಟೆಸ್ಟ್ ಎಲ್ಲಿವರೆಗೂ ಆಗಿದೆ ಅಂದರೆ ಫಿಬೋನಾಚಿದು 618 ಲೆವೆಲ್ಸ್ವರೆಗೂ ರೀಟೆಸ್ಟ್ ಆಗಿದೆ. ಸೊ ಕನ್ಫರ್ಮೇಷನ್ ನಂಬರ್ 2 ಅದು. ಅರ್ಥ ಆಯ್ತಾ? ನೌ ಲೆಟ್ ಅಸ್ ಸಿ ನಮ್ಮದು ಟಾರ್ಗೆಟ್ ಹಿಟ್ಟಾಗುತ್ತೋ ಹಿಟ್ಟಾಗಲ್ವೋ ಅನ್ನೋದು. ಸೊ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಬೋದು. ಇಲ್ಲಿ ನೋಡಿ, ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿದ್ರೆ, ಇಲ್ಲಿ ನೋಡಿ, ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೂ ಬರ್ಬೋದು. ಸೊ ಲೆಟ್ ಅಸ್ ವೆಯ್ಟ್ ಆ್ಯಂಡ್ ವಾಚ್. ಸೊ ನಾನು ನಂದು ಸ್ಟಾಪ್ ಲಾಸ್ನ ಟ್ರೈಲ್ ಮಾಡ್ತೀನಿ. ಟ್ರೈಲ್ ಮಾಡಿ ಸಮ್ವೇರ್ ಅರೌಂಡ್ ಇಲ್ಲಿ ಇಡ್ತೀನಿ. ಓಕೆನಾ? ಇಲ್ಲಿ ದಟ್ ವಿಲ್ ಬಿ 87,604. ಸೊ ಐ ಹ್ಯಾವ್ ಟ್ರೇಲ್ಡ್ ಮೈ ಸ್ಟಾಪ್ ಲಾಸ್. ಸೊ ರೇಷಿಯೋ ನೋಡೋದಾದರೆ, ನಂದು ಕರೆಂಟ್ಲಿ ಇವಾಗ ಸೊ ಎಷ್ಟಿದೆ ಅಂದರೆ, ರೇಷಿಯೋ ನಂದು 1:7.9, ಹೆಚ್ಚು ಕಡಿಮೆ 1:2 ಹತ್ರ ಇದೆ ನಂದು. ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಸಿ ಟಾರ್ಗೆಟ್ ಅಚೀವ್ ಆಗುತ್ತೋ ಅಚೀವ್ ಆಗಲ್ಲ ಅಂತ. ಅಚೀವ್ ಆಗಬೇಕು. ಏನಕ್ಕಂದರೆ ಇಲ್ಲಿ ನೋಡಿ, ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ನಂದು ಎಕ್ಸಾಕ್ಟ್ ಬೈ ಆಗಿರೋದು ಇಲ್ಲೇ, ಅಂದರೆ ಬಾಟಮ್ ಹತ್ರನೇ ಬೈ ಆಗಿರೋದು ಎಕ್ಸಾಕ್ಟಾಗಿ. ಸೊ ಇಲ್ಲಿ ಒಂದು ಸ್ಪೈಕ್ ಕೊಟ್ಟರೆ ಇಲ್ಲಿರೋ ಟಾರ್ಗೆಟ್ ನಂದು ಅಚೀವ್ ಆಗುತ್ತೆ. ಲೆಟ್ ಅಸ್ ವೆಯ್ಟ್ ಆ್ಯಂಡ್ ವಾಚ್.
ಇಲ್ಲಿದು ಇಶ್ಯೂ ಏನಪ್ಪ ಅಂದರೆ, ಒಂದು ಇವತ್ತು ಸಂಡೇ ಮಾರ್ಕೆಟ್ ಕ್ಲೋಸ್ ಇರುತ್ತೆ, ವಾಲ್ಯೂಮ್ಸ್ ಇರಲ್ಲ. ಇನ್ನೊಂದೇನಪ್ಪ ಇಶ್ಯೂ ಅಂದರೆ, ಇದು ನೋಡಿ ರೆಸಿಸ್ಟೆನ್ಸ್, ಇದು ಈ ಟ್ರೆಂಡ್ ಲೈನ್ ಕಾಣ್ತಿದೆಯಲ್ಲ ನೋಡಿ, ರೆಸಿಸ್ಟೆನ್ಸ್ ಇದು ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್, ಫೋರ್ತ್ ಅಟೆಂಪ್ಟ್, ಫಿಫ್ತ್ ಅಟೆಂಪ್ಟಲ್ಲಿ ಬ್ರೇಕ್ಔಟ್ ಕೊಟ್ಟು ಬೇಕಿದ್ರೆ ಇಲ್ಲಿಂದ ರ್ಯಾಲಿ ಮಾಡ್ಬೋದು. ಇಲ್ಲ ಅಂದರೆ ಬ್ರೇಕ್ಔಟ್ ಕೊಟ್ಟು ಬೈಯರ್ಸ್ನ ಇನ್ವೈಟ್ ಮಾಡಿ ಇಲ್ಲೆಲ್ಲೋ, ಹೊರಲ್ಸ್ ಇಲ್ಲೆಲ್ಲೋ ಕ್ರ್ಯಾಶ್ ಆಗಿಬಿಡುತ್ತೆ ಮಾರ್ಕೆಟ್. ಸೊ ನೋಡೋಣ ಏನಾಗುತ್ತೆ ಅಂತ. ಓಕೆ ಗೈಸ್, ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್ ನಮ್ಮದು ಟಾರ್ಗೆಟ್ ಅಚೀವ್ ಆಗಿದೆ. ಸೊ ವಾಟ್ ಐ ಹ್ಯಾವ್ ಪ್ರಿಡಿಕ್ಟೆಡ್ ವಾಸ್ ರೈಟ್. ಸೊ ಪ್ರೈಸು ನೋಡಿ ಈ ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿ ಅದರದ್ದು ನೆಕ್ಲೈನ್ ಹತ್ರ ಬಂದಿದೆ. ಸೊ ನಂದು ಟಾರ್ಗೆಟ್ ಇದ್ದಿದ್ದು ಎಕ್ಸಾಕ್ಟ್ ಈ ನೆಕ್ಲೈನ್ ಹತ್ರ. ಸೊ ಪ್ರಾಫಿಟ್ ಬಂದು ಅರೌಂಡ್ 48 ಸೆಂಟ್ಸ್. ಓಕೆನಾ. ಸೊ ಪ್ರಾಫಿಟ್ ಚಿಕ್ಕ ಇರ್ಬೋದು, ಬಟ್ ಇಟ್ಸ್ ಓಕೆ. ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ ಮಿ ಟೆಲ್ ಯು ಒನ್ಸ್ ಅಗೇನ್, ನಂದು ಲಾಜಿಕ್ ಏನಪ್ಪ ಅಂದರೆ ನೋಡಿ, ಈ ಸಪೋರ್ಟ್ ಟ್ರೆಂಡ್ ಲೈನ್ ಸಪೋರ್ಟ್ ಇತ್ತು. ಓಕೆನಾ, ಟ್ರೆಂಡ್ ಲೈನ್ ಸಪೋರ್ಟ್ ಇದ್ದು ಇಲ್ಲಿ ಬ್ರೇಕ್ ಡೌನ್ ಆಯಿತು. ಸೊ ಸೆಲ್ಲರ್ಸ್ ಗಾಟ್ ಇನ್ವೈಟೆಡ್, ಅರ್ಥ ಆಯ್ತಾ. ಇಲ್ಲಿ ಸೆಲ್ಲರ್ಸ್ ಅದು ಸ್ಟಾಪ್ ಲಾಸ್ ತಿಂತು ಒಂದು. ಇನ್ನೊಂದು ಈ ಟ್ರೆಂಡ್ ಲೈನ್ ನೋಡಿ, ಇದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಆಗಿ ಆ್ಯಕ್ಟ್ ಆಗ್ತಿತ್ತು, ಅರ್ಥ ಆಯ್ತಾ. ಇಲ್ಲಿ ಬ್ರೇಕ್ಔಟ್ ಕೊಡ್ತು, ಅರ್ಥ ಆಯ್ತಾ. ಬ್ರೇಕ್ಔಟ್ ಕೊಟ್ಟು ಇದು ರಿಟ್ರೇಸ್ಮೆಂಟ್ ಆಯಿತು. ರಿಟ್ರೇಸ್ಮೆಂಟ್ ಎಲ್ಲಿವರೆಗೂ ಆಯ್ತಪ್ಪ ಅಂದರೆ, ನೀವು ಇಲ್ಲಿ ನೋಡ್ಬೋದು, ಈ ಬಾಟಮಿಂದ ನೋಡಿ, ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ರಿಟ್ರೇಸ್ಮೆಂಟ್ ಆಗಿರೋದು ಎಕ್ಸಾಕ್ಟಾಗಿ ಗೋಲ್ಡನ್ ರೇಷಿಯೋ ಫಿಬೋನಾಚಿದು 618 ಲೆವೆಲ್ಸ್ವರೆಗೂ ರಿಟ್ರೇಸ್ಮೆಂಟ್ ಆಗಿದೆ. ಸೊ ನಾನು ಎಕ್ಸಾಕ್ಟಾಗಿ ಈ ಲೆವೆಲ್ಸಲ್ಲೇ ಬೈ ಮಾಡಿದೆ. ಸೊ ನಂದು ನೋಡಿ, ಇಲ್ಲಿ ಟಾರ್ಗೆಟ್ ಇತ್ತು, ಇಲ್ಲಿ ಈ ಲೆವೆಲ್ಸ್ ಹತ್ರ ಸ್ಟಾಪ್ ಲಾಸ್ ಇತ್ತು. ಸೊ ನಂದು ಟಾರ್ಗೆಟ್ ಇಲ್ಲಿ ಅಚೀವ್ ಆಗಿದೆ. ಓಕೆನಾ. ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್ ಮೈ ಟಾರ್ಗೆಟ್ ಹ್ಯಾಸ್ ಬೀನ್ ಅಚೀವ್ಡ್. ಸೊ ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.